ಅಂದು ಯುಗಾದಿ, ವಿರೋಧಿ ಸಂವತ್ಸರ 1889 ಏಪ್ರಿಲ್ 1ನೇ ದಿನ. ಮುಂಜಾನೆಯ ಸೂರ್ಯ ಅದೇ ತಾನೇ ಮೂಡುತ್ತಿದ್ದ. ಪ್ರತಿಯೊಂದು ಮನೆಯ ಅಂಗಳದಲ್ಲಿ ರಂಗವಲ್ಲಿಯ ಸಿಂಗಾರ, ಬಾಗಿಲುಗಳಲ್ಲಿ ಮಾವಿನ ಚಿಗುರೆಲೆಗಳ ಹಸಿರು ತೋರಣ. ಮಾವು ಬೇವಿನೆಲೆ ತರಲು, ತೋರಣ ಕಟ್ಟಲು, ಹೂ ತರಲು ಮಕ್ಕಳೆಲ್ಲರೂ ಓಡಾಡುತ್ತಿದ್ದರು. ದೊಡ್ಡವರೊಂದಿಗೆ ತಾವು ಸಡಗರದಿಂದ ಕೆಲಸ ಮಾಡುತ್ತಿದ್ದರು. ಮಹಾರಾಷ್ಟ್ರದಲ್ಲಿ ಯುಗಾದಿಯನ್ನ ಗುಡಿಪಾಡವ ಎನ್ನುವರು. ಗುಡಿ ಎಂದರೆ ಧ್ವಜ. ಅಂದು ಮನೆ ಎತ್ತರದಲ್ಲಿ ಪತಾಕಿಯನ್ನು ಹಾರಿಸಿ ಪೂಜೆ ಮಾಡುವುದು ಸಂಪ್ರದಾಯ. ಅಂದು ನಾಗಪುರದ ಪಂಡಿತ ಬಲಿರಾಮ್ ಪಂತ ಹೆಡ್ಗೇವಾರರ ಮನೆಯಲ್ಲಿ ಆನಂದ ಇನ್ನೂ ಹೆಚ್ಚು. ಅಂದು ಮಂಗಲೋತ್ಸವ. ಪೌರಾಣಿಕ ಹಾಗೂ ಐತಿಹಾಸಿಕವಾಗಿಯೂ ಬಹು ಮಹತ್ವಪೂರ್ಣ ವಿಜಯದ ದಿನ ಎನಿಸಿದ ಅಂದು ಅವರ ಮನೆಯಲ್ಲೊಬ್ಬ ಹುಡುಗ ಹುಟ್ಟಿದ್ದ. ಈ ಶುಭಯೋಗ ಎಲ್ಲರಿಗೂ ಆನಂದ ತಂದಿತ್ತು. ಎಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಈ ಹುಡುಗ ಹುಟ್ಟಿದ್ದಾನೆ, ಮುಂದೆ ನಿಜವಾಗಿಯೂ ಯಾವುದೋ ಪರಾಕ್ರಮ ಸಾಧಿಸುವನು ಎಂದು ಒಬ್ಬ ಹೇಳುತ್ತಿದ್ದರೆ, ಇನ್ನೊಬ್ಬ ಯುಗಾದಿ ವಿಜಯದ ಹಬ್ಬ. ಶತಶತಮಾನಗಳ ಮೊದಲು ಪರಾಕ್ರಮಿ ಶಾಲಿವಾಹನ ಆಕ್ರಮಕ ಶಕರನ್ನು ಹೊಡೆದೋಡಿಸಿದ ದಿನ ಇದು. ಅದರ ನೆನಪಿಗಾಗಿ ನಾವಿಂದು ಪತಾಕೆ ಹಾರಿಸುತ್ತೇವೆ. ಅವನ ಹತ್ತಿರ ಸಂಪತ್ತು, ಸೈನ್ಯ ಯಾವುದೂ ಇರಲಿಲ್ಲ. ಈ ನಾಡಿನ ದುರ್ದೆಸೆ ಕಂಡು ದುಃಖಿತನಾಗಿದ್ದ. ಶಿವಶಕ್ತಿಯಿಂದ ಪ್ರೇರಿತನಾಗಿದ್ದ. ಮಣ್ಣಿನ ಕುದುರೆ ಸವಾರರ ಗೊಂಬೆ ಮಾಡಿ ಪ್ರಾಣ ತುಂಬಿದ. ಆ ಸೈನ್ಯದಿಂದಲೇ ಪರಕೀಯರನ್ನು ಓಡಿಸಿದ, ದಾಸ್ಯ ತೊಲಗಿಸಿದ. ಈ ಹುಡುಗನು ಅಂಥದ್ದೇ ಒಂದಲ್ಲೊಂದು ಅಸಾಧಾರಣ ಕೆಲಸ ಮಾಡಿ ತೋರಿಸುತ್ತಾನೆ ಎಂದು ನನಗನಿಸುತ್ತದೆ ಎನ್ನುತ್ತಿದ್ದನು. ಇನ್ನೊಬ್ಬ, ಈತ ಹೆಡ್ಗೇವಾರರ ಕುಲದ ಕೀರ್ತಿ ಪತಾಕಿಯನ್ನ ಬಾನೆತ್ತರಕ್ಕೆ ಏರಿಸುವವನು, ದೇಶದ ತುಂಬ ತಮ್ಮ ವಂಶದ ಹೆಸರು ಹಬ್ಬಿಸುವವನು ಎಂದು ಹೇಳುತ್ತಿದ್ದ. ಹುಡುಗ ಹುಟ್ಟುತ್ತಿದ್ದಂತೆ ಹರಿದ ಭಾವನೆಗಳ ಪ್ರವಾಹ ಇದು. 12ನೆಯ ದಿನ ನಾಮಕರಣ ಮಹೋತ್ಸವ. ಕೇಶವ ಎಂದು ಹೆಸರಿಟ್ಟರು.